ನಮಸ್ತೆ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ರಾಕೇಶ್. ಇವತ್ತು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಫಿಲ್ಟ್ರ್ ನೀರುಗಳಿದ್ದಾವೆ. ಅಂದರೆ ಫಿಲ್ಟ್ರ್ ನೀರುಗಳಲ್ಲ, ಫಿಲ್ಟ್ರ್ ನೀರಿನ ಘಟಕಗಳಿದ್ದಾವೆ. ಆ ಘಟಕದಲ್ಲಿ ಸಾಮಾನ್ಯವಾಗಿ ಈಗ ಯಾರೋ ಒಬ್ಬರು ಎಲ್ಲರೂ ಫಿಲ್ಟ್ರ್ ನೀರೇ ಕುಡಿತಾ ಇರೋದು. ಎಲ್ಲರೂ ಫಿಲ್ಟ್ರ್ ನೀರೇ ಕುಡಿತಾ ಇರೋದು. ನೀವು ಅದರಿಂದ ಹಳ್ಳಿಯಲ್ಲಿ ಬೇರೆಯವರು ಬಂದು ಹಳ್ಳಿಯಲ್ಲಿ ತಾವೇ ಏನಾದರೂ ಮಾಡಬೇಕು, ಸ್ವಲ್ಪ ಇಲ್ಲೇ ಹಳ್ಳಿಯಾಗೆ ಇರ್ತೀನಿ, ಅನ್ಎಂಪ್ಲಾಯ್ ಇದ್ದೀನಿ, ಹಳ್ಳಿಯಾಗೆ ಇರ್ತೀನಿ, ಹಳ್ಳಿಯಲ್ಲೇ ಇದ್ದು ಏನಾದರೂ ಒಂದು ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಒಬ್ಬರು ಯಾರಾದರೂ ಇದ್ದರೆ, ನಿಮ್ಮ ಗ್ರಾಮದಲ್ಲಿರೋ ಫಿಲ್ಟ್ರ್ ನೀರಿನ ಘಟಕ, ಶುದ್ಧ ನೀರಿನ ಘಟಕಗಳಿದ್ದಾವಲ್ಲ, ಅದು ಟೆಂಡರ್ ಅಂತ ಬರ್ತವೆ. ಆ ಟೆಂಡರ್ಗಳನ್ನು ತಮ್ಮ ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಬರ್ತವೆ. ಅಲ್ಲಿ ಹೋಗಿ ನೀವು ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಸಭೆಗಳು ನಡೀತಾ ಇರ್ತವೆ. ಅದು ಟೆಂಡರ್ ಕೊಡ್ತಾ ಇರ್ತಾರೆ. ಆ ಟೆಂಡರ್ಗಳು ಯಾವಾಗ ಮುಗಿತವೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಹಿಡ್ಕೊಳಕ್ಕಿಂತ ಮುಂಚೆ ಅದನ್ನ ನಿಭಾಯಿಸೋ ತಾಕತ್ತು ನಿಮ್ಮ ಹತ್ರ ಐತೋ ಇಲ್ಲವೋ ಅಂತ ನೀವು ತಿಳ್ಕೊಂಡಿರಬೇಕು. ಹೆಂಗೆ ಅಂದರೆ, ನಿಮಗೆ ಗೊತ್ತಿರಬೇಕು. ಅಂದರೆ ಟೆಕ್ನಿಷಿಯನ್ಗಳು ಮತ್ತು ಅದ್ರ ವಾಟ್ರ್ ಸಪ್ಲೈ ಹೆಂಗೆ ಊರಿನಲ್ಲಿ ವಾಟ್ರ್ ಸಪ್ಲೈ ಹೆಂಗೈತೆ, ಟೆಕ್ನಿಷಿಯನ್ ಬಗ್ಗೆ ಇದನ್ನೇ ಯಾವ ಥರ ನೋಡ್ಕೋಬೇಕು ಅಂತ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಇರಲೇಬೇಕು. ಅದಿತ್ತಂದರೆ ನಡೆಸ್ಕೊಂಡು ಹೋಗ್ಬೋದು ಆರಾಮಾಗಿ, ಈಸಿಯಾಗಿ. ಮತ್ತು ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಕೇಳ್ಕೊಂಡು, ಇದು ಟೆಂಡರು ಏನು ಎಂತ ಯಾವಾಗ ಮುಗಿಯುತ್ತೆ, ನಾವೇ ನೋಡ್ಕೊತೀವಿ, ನಮಗೆ ಕೆಪಾಸಿಟಿ ಇದೆ, ನಾವೇ ನಮ್ಮ ಕೈಗೆ ಕೊಟ್ಟರೆ ನಾವೇ ನೋಡ್ಕೊತ ಹೋಗ್ತೀವಿ ಅಂತ ನೀವು ಮನವಿ ಮಾಡಿಕೊಂಡ್ರೆ, ಆಮೇಲೆ ಸಭೆಗಳು ನಡೀತವೆ ಗ್ರಾಮ ಪಂಚಾಯಿತಿಗೆ. ಆ ಸಭೆದಾಗೆ ಒಂದು ಲೆಟ್ರುಗಳು ಕೊಟ್ಟರೆ, ಆ ಲೆಟ್ರುಗಳು ಅದ್ರ ಬಗ್ಗೆ ನೀವು ಲೆಟ್ರ್ ಕೊಟ್ಟರೆ ಅಂದರೆ, ಅವರು ಎಲ್ಲ ಡಿಸ್ಕಸ್ ಮಾಡಿ ನಿಮಗೆ ಏನು ಎಂತ ಅಂತ ತಿಳಿಸ್ತಾರೆ. ಇದ್ರ ಬಗ್ಗೆ ಪೂರ್ತಿ ವಿಡಿಯೋ ಬೇಕಂದರೆ ನಾನು ತಗೊಂಡಿದ್ದೀನಿ, ಅದನ್ನು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದ್ರ ಬಗ್ಗೆ ಪೂರ್ತಿ ವಿಡಿಯೋ ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ, ಅದನ್ನು ವೀಕ್ಷಿಸಿ.